ಆಲಿಭೂತ ಅಂತ ಒಂದು ನಾನು ರಿಸರ್ಚ್ ಮಾಡುವಾಗ ಕೇಳ್ಪಟ್ಟೆ. ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ. ಇತ್ತೀಚೆಗಷ್ಟೇ ನಾನು ಅದ್ರ ಬಗ್ಗೆ ಕೇಳ್ಪಟ್ಟೆ. ಅದ್ರ ಹಿಂದಿನ ಕತೆ ಏನು? ಅದರ ಬಗ್ಗೆ ಕತೆ ಇದೆ. ಹ್ಮ್ ಅದು ಒಂದು ದೇವಿ ಶಕ್ತಿ, ಒಬ್ಬನ ಮಂತ್ರವಾದಿತ್ವ ಅಂತ ಹೇಳಿದ್ರೆ ಅಥರ್ವಣ ವೇದೋಕ್ತವಾಗಿ ಜನರನ್ನ ಪೀಡಿಸ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಇದ್ದ, ಆಲಿಯನ್ನು ಹ್ಮ್ ಅಂತ ಹೇಳಿದ ನಾನು ತಿಳಿದಿರೋ ಅದೇ ಸತ್ಯ ಅಂತಲ್ಲ. ಹ್ಮ್ ಆವಾಗ ಅವನಿಂದ ಏನು ಅವನನ್ನು ಜನರನ್ನು ರಕ್ಷಿಸಬೇಕಲ್ಲ, ಕಟ್ಟಗಡೆಗೆ ಸಜ್ಜನರು ಪ್ರಾರ್ಥಿಸಿದಾಗ ಇವನಿಗೆ ಒಂದು ಋಣಾತ್ಮಕ ಗುಣ ಇದೆ, ಹೆಣ್ಣಿನ ಹುಚ್ಚು. ಹ್ಮ್ ಇದನ್ನು ಯೋಚಿಸಿದಂಥ ತಾಯಿ ಜಗನ್ಮಾತೆ ಆತನನ್ನು ಮಾಯ ಭಗವತಿ ಹ್ಮ್ ಏನೋ ಮಾಡಿದ್ಲು, ಅದನ್ನು ಸೋಲಿಸಿದ್ಲು. ಆತ ಭೂತವಾದ ಅಂತ. ಭೂತ ಅಂತ ಹೇಳಿದ್ರೆ ನಾನು ಹೇಳಿರುವಂಥ ಈ ಆತ್ಮವೇ, ಯಾರ ಅತ್ರತ್ವ ಶಕ್ತಿ. ಆದರೆ ಅದಕ್ಕೆ ಈಗ ದೈವತ್ವಕ್ಕೇರಿಯವ, ಅವನಿಂದ ಆರಾಧನೆಗಳು ಮತ್ತು ಅಲ್ಲಿ ಏನು ಪವಾಡಗಳು ಅಂಥದ್ದು ನಡೆಯುವಂಥದ್ದು ಬಹಳ ಶಕ್ತಿಯುತವಾಗಿದೆ. ಅದಕ್ಕೆ ಬೇರೆ ಬೇರೆ ಕಥೆಗಳು ಇರ್ಬೋದು. ಹೌದು. ನಾನು ಕೇಳಿದ ಕತೆ ಬೇರೆದಿತ್ತು. ಹಾಗೆ ನೀವು ಹೇಳಿ ಕತೆ ಹೇಗೆ? ಅಂದ್ರೆ ಪೂರ್ತಿ ಕತೆ ನನಗೆ ಅದು ಹೇಳಕ್ಕಾಗಲ್ಲ. ಅದು ಒಂದು ಬೇರೆ ಸಮುದಾಯದವರು ಆ ಭೂತನ ಅದನ್ನು ಭೂತಾರಾಧನೆ ಮಾಡೋದು, ಬೇರೆ ಸಮುದಾಯದವರು, ಹಿಂದೂ ಅಲ್ಲ, ಬೇರೆಯವ್ರು ಮಾಡೋದು ಅಂತ ಎಲ್ಲೋ ಒಂದೇನೋ ಕೇಳ್ಪಟ್ಟೆ ನಾನು. ಬಟ್ ನನಗೆ ಗೊತ್ತಾಗ್ಲಿಲ್ಲ ಅದು ಪೂರ್ತಿ ಕತೆ ಏನು ಅಲ್ಲ. ನೇರ ಮುಸಲ್ಮಾನ ಸಮುದಾಯದಿಂದ ಹೇಳಿ ಏನು ತೊಂದರೆ ಇಲ್ಲ, ಅವರು ಭೂತಾರಾಧನೆ ಮಾಡುವುದಲ್ಲ. ನಿಜವಾಗಿ ಹೇಳುವುದಂತ ಹೇಳಿದ್ರೆ ಮುಸಲ್ಮಾನ ಸಮುದಾಯದವರು ಭೂತಾರಾಧನೆ ಮಾಡುವುದಿಲ್ಲ. ಮಾಡುವುದಿಲ್ವ ಕೇಳಿದ್ರೆ ಮಾಡ್ತಾರೆ. ಅಂದ್ರೆ ಅದಕ್ಕೆ ಪೂರಕವಾಗಿ ಸಹಕಾರ ನೀಡ್ತಾರೆ. ಉದ್ಯಾವರ ಮಾಡ ಇದೆ, ಅಲ್ಲಿ ದೈವಗಳು ಭೇಟಿ ಕೊಡುವ ಅದಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಾರೆ. ನಮ್ಮ ಕೆಲವು ದೈವಾರಾಧನೆ ಸಿಡಿ ಇದು ಪಟಾಕಿ ಬಿಡುವಂಥದ್ದೆಲ್ಲ ಇರ್ತಲ್ಲ, ಅದು ಆ ವರ್ಗದವರು ಮಾಡ್ತಾರೆ. ಮತ್ತೆ ಅವರಿಗೆ ಇಲ್ವಾ ಕೇಳಿದ್ರೆ, ನಮ್ಮಲ್ಲಿ ನಮ್ಮ ಪೆರಾರ ಕ್ಷೇತ್ರದಲ್ಲಿ ಒಂದು ವರ್ಗ ಇದೆ, ಕರ್ನಲ್ ಸಾಹೇಬರ್ ಅಂತ ಹೇಳೋದು. ಅವರ ಮನೆಯಲ್ಲಿ ಇವಾಗಲೂ ದೈವ ಇದೆ. ಅವರು ಮಾಡುವುದಿಲ್ಲ, ಅವರು ಬೇರೆಯವರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ಇಲ್ಲಿನ ಅವರಿಗೆ. ಆದ್ರೆ ಎಲ್ಲ ವಿನಿಯೋಗಗಳು ಅವರೇ ನೋಡ್ಕೊಳ್ತಾ ಇದ್ದಾರೆ. ಹಾಗಂತ ಅವರು ಮಾಡ್ತಾರೆ ಅಂತ ನಮ್ಗೆ ಹೇಳಿಕ್ಕೆ ಆಗುದಿಲ್ಲ. ಈ ಆಲಿಭೂತ ಅನ್ನುವಂಥದ್ದು ಕೂಡ ಆ ವರ್ಗದಿಂದ ಬಂದಿರುವಂಥದ್ದು, ಆಯ್ತಾ. ಆದ್ರಿಂದ ಅದನ್ನ ನಾವು ಈಗ ಇದು ಅರಬ್ಬಿ ದೈವ ಅಂತ ಇದೆ, ಅರಬ್ಬಿ ದೈವ ಅಂತ ಇದೆ. ಅದಕ್ಕೂ ಕೂಡ ಅದು ಮುಸಲ್ಮಾನ ಮೂಲದ ದೈವ, ಅರಬ್ ಮೂಲದ. ಅಲ್ಲೂ ಕೂಡ ಏನಾಗಿದೆ ಅಂತೇಳಿ, ಇಲ್ಲಿ ಯಾರು ತಪ್ಪು ಮಾಡಿರ್ತಾನೆ ಅವನಿಗೆ ಶಿಕ್ಷೆಯಾಗಿ ಆತ ದೈವತ್ವಕ್ಕ ಏರಿಸುವಂತ ಕೆಲಸ ತುಳುನಾಡಿನಲ್ಲಿ ನಡೆದಂತ ಕೆಲವು ಇದೆ, ಅಂಥದ್ದೆಲ್ಲ ಇದೆ. ಹೌದು, ತಪ್ಪುಗಳಾದ ಕೆಲವೊಂದು ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಕೊರತಿ ಅಂತ ದೈವ ಇದೆ, ಅದು ಮೂಡುಬಿದಿರೆ ಪ್ರದೇಶದಲ್ಲಿ ಬರ್ತದೆ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಸಂತಾನ ಇಲ್ಲದವರಿಗೆ ಸಂತಾನ ಸಿಗ್ತದೆ. ಒಂದು ಸುಬ್ರಹ್ಮಣ್ಯ ದೇವರಿಗೆ ಹರಕೆ ಹೇಳಿ, ಹರಕೆ ಆದ ಮಗುವಿಗೆ ಕೊಂಡೆ ಹಾಲು, ಪುಂಡಿ ಹಣ ಇದನ್ನೆಲ್ಲ ಸಲ್ಲಿಸಲಿಕ್ಕೆ ಹೋಗುವಾಗ ಇವಳ ಚಂದವನ್ನ ನೋಡಿ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಮಾಡುವವ ಆಕರ್ಷಿತನಾಗ್ತಾನೆ. ಅವಳನ್ನ ಅತ್ಯಾಚಾರಕ್ಕೆ ಇದು ಬಯಸ್ತಾನೆ ಅವ. ಆವಾಗ ಅವಳೇನು ಮಾಡ್ತಾಳೆ, ತಪ್ಪಿಸಿ ಹೋಗಿ ಸುಬ್ರಹ್ಮಣ್ಯ ದೇವರ ಜಲಕದ ಕೆರೆಗೆ ಹಾರಿ ಪ್ರಾಣಾರ್ಪಣೆ ಮಾಡ್ಕೊಡ್ತಾಳೆ, ಮಾಯ ಆಗ್ತಾಳೆ ಅಂತೇಳಿ. ತನ್ನ ಶೀಲಕ್ಕೆ ಕೊರತೆ ಬಂದದ್ರಿಂದ ಕೊರತೆ ಅಂತ ಆದ್ಲು ಅಂತ ಹೇಳ್ತಾರೆ. ಅವಳು ಇವನನ್ನು ಮಾಯ ಮಾಡ್ತಾಳೆ ಅಂತೇಳಿ, ಯಾರು ಕೈ ಹಾಕಿದಂತ ಅರ್ಚಕನನ್ನು ಮಾಯ ಮಾಡ್ತಾಳೆ ಅಂತ ಒಂದು ಕಥೆ ಇದೆ, ಕೊರತೆ ದೈವದ ಮೂಲ. ಇಂಥದ್ದೆಲ್ಲ ಘಟನೆಗಳ ಆದದ್ದು ದೈವತ್ವಕ್ಕೆ ಇರುವಂತ ತುಂಬಾ ವಿಷಯಗಳಿದ್ದಾವೆ. ಆದ್ರೆ ಅದಕ್ಕೂ ಮೂಲ ದೈವಾರಾಧನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಎಲ್ಲ ಬೇರೆ ಬೇರೆ ಬೇರೆ, ಇದು ಎಲ್ಲ ಒಂದೇ ಅಂತ ಹೇಳಕ್ಕಾಗಲ್ಲ. ಆಗಲ್ಲ. ಮೂಲತವಾಗಿ ಏನು, ರಾಜ್ಯದ ದೈವಗಳು, ಸೀಮೆ ದೈವಗಳು, ಮಾಗಣ ದೈವಗಳು, ಕುಟುಂಬದ ದೈವ, ಇದು ಮೂಲ ಆರಾಧನಾ ಪ್ರಕ್ರಿಯೆ. ನಾಗಾರಾಧನೆ, ದೈವಾರಾಧನೆ. ಮತ್ತೆ ಹೆಚ್ಚುವರಿಗಳೆಲ್ಲ ಏನು ಅಂತ ಹೇಳಿದ್ರೆ, ಅದು ವೀರಪುರುಷರ ಆರಾಧನೆಗಳು, ಇಂಥದ್ದೆಲ್ಲ ಆಗಿಕೊಂಡು ಬಂದು ಅದನ್ನು ಮಾಡದೇ ಇರ್ಬೋದು, ಆದ್ರೆ ಇದನ್ನು ಮಾಡಲೇಬೇಕು. ಅರ್ಥ ಆಯ್ತಾ? ಅದು ಮಾಡದೇ ಇದ್ರೂ ನಡೀತದೆ, ಇದು ಮಾಡಲೇಬೇಕು ಅಂತದ್ದಿದೆ.